ನಮಸ್ಕಾರ. ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ದೆಹಲಿಯಲ್ಲಿ ಜೋರಾಗಿದೆ ಸಿಎಂ ಆಯ್ಕೆಯ ಹಗ್ಗ ಜಗ್ಗಾಟ. ಸೋನಿಯಾ ಗಾಂಧಿ ಅವರ ಭೇಟಿ ಮಾಡಲಿಕ್ಕೆ ಅಂತ ಹೇಳಿ ಸಿದ್ದರಾಮಯ್ಯನವರು ಸರ್ಕಸ್ ಅನ್ನು ನಡೆಸ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರ ಭೇಟಿಗೆ ಈಗಾಗಲೇ ಸಮಯವನ್ನ ಕೇಳಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋ ಲೇಟೆಸ್ಟ್ ಅಪ್ಡೇಟ್ಸ್ ಇದೀಗ ಲಭ್ಯ ಆಗ್ತಾ ಇದೆ. ಒಂದ್ ಕಡೆ ದೆಹಲಿಯಲ್ಲಿ ಸಿಎಂ ಆಯ್ಕೆಯ ಹಗ್ಗ ಜಗ್ಗಾಟ ಇದೆಯಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸೋನಿಯಾ ಗಾಂಧಿ ಅವರನ್ನ ಹೆಂಗಾದ್ರೂ ಮಾಡಿ ಭೇಟಿ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯರು ಒಂದ್ ಕಡೆ ಸರ್ಕಸ್ ಅನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಅವರ ಆಪ್ತ ಕಾರ್ಯದರ್ಶಿಗೆ ಫೋನ್ ಮಾಡೋದ್ರ ಮುಖಾಂತರ ಸಮಯವನ್ನ ಕೂಡ ಕೇಳಿದ್ದಾರೆ. ಮತ್ತೊಂದು ಕಡೆಗೆ ಕೆಲವೇ ಕ್ಷಣದಲ್ಲಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ರೀಚ್ ಆಗ್ತಾರೆ. ಡಿಕೆ ಶಿವಕುಮಾರ್ ಬರೋದ್ರೊಳಗಡೆ ಸೋನಿಯಾ ಅವರನ್ನ ಭೇಟಿ ಮಾಡ್ಬಿಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಇವತ್ತು ಮತ್ತೊಂದು ಸುತ್ತಿನ ಸಭೆ ಆಗುತ್ತೆ. ಅದಾದ ಮೇಲೆ ಸಿಎಂ ಯಾರು ಅನ್ನೋ ಘೋಷಣೆ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಈಗಾಗಲೇ ಸಿದ್ದರಾಮಯ್ಯನವರ ಆಪ್ತರು, ಬೆಂಬಲಿಗರು, ಸಚಿವ ಆಕಾಂಕ್ಷಿಗಳು ದೆಹಲಿಯಲ್ಲಿದ್ದಾರೆ. ನಿನ್ನೆಯಿಂದಲೇ ಸಾಕಷ್ಟು ಜನರು ಸಿದ್ದರಾಮಯ್ಯನವರಿಗೆ ಸಾಥನ್ನ ಕೊಟ್ಟು ಅಲ್ಲೇ ಬೀಳ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಡಿಕೆಶಿಯ ಒಂದಿಷ್ಟು ಬೆಂಬಲಿಗರು ಕೂಡ ಇವತ್ತು ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ದೆಹಲಿಗೆ ಹೋಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಕೂಡ ರೀಚ್ ಆಗ್ತಾರೆ. ಬೆಳಗ್ಗೆ ನನಗೆ ಬುಲಾವ್ ಬಂತು, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನ ಕೊಟ್ಟು ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ಏರ್ಪೋರ್ಟ್ ನಿಂದ ಸೀದಾ ದೆಹಲಿಯ ಫ್ಲೈಟ್ ಅನ್ನ ಹತ್ತಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ದೆಹಲಿಗೂ ಕೂಡ ರೀಚ್ ಆಗ್ತಾರೆ. ಮತ್ತೊಂದು ಕಡೆಗೆ ಸೋನಿಯಾ ಗಾಂಧಿ ಅವರು ವಿಶ್ರಾಂತಿಯನ್ನ ತೆಗೆದುಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಶಿಮ್ಲಾದಲ್ಲಿ ರೆಸ್ಟ್ ಮಾಡ್ತಾ ಇದ್ರು. ಇವತ್ತು ಮಧ್ಯಾಹ್ನದ ಒಳಗಾಗಿ ಅವರು ಕೂಡ ದೆಹಲಿಗೆ ಬರ್ತಾರೆ. ಒಂದು ಕಡೆ ಸಿದ್ದರಾಮಯ್ಯನವರು ತನ್ನ ಬೆಂಬಲಿಗರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಬರೋದ್ರ ಒಳಗಡೆಗಾಗಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿಬಿಟ್ಟು ನಾನು ಕೆಲವೊಂದಿಷ್ಟು ವಿಚಾರಗಳನ್ನ ಅವರಿಗೆ ಹೇಳ್ಬಿಟ್ಟು ನಾನೇ ಸಿಎಂ ಹುದ್ದೆಯನ್ನ ಗಿಟ್ಟಿಸಿಕೊಳ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರು ಎಲ್ಲವನ್ನ ಕೂಡ ಹೈಕಮಾಂಡ್ ಮೇಲೆ ಬಿಟ್ಬಿಟ್ಟಿದ್ದಾರೆ. ನನಗೆ ಕಾಂಗ್ರೆಸ್ ಪಕ್ಷ ತಾಯಿ ಇದ್ದಂಗೆ, ಟೆಂಪಲ್ ಇದ್ದಂಗೆ, ದೇವಸ್ಥಾನ, ನಾನು ಏನ್ ಹೇಳಿದ್ರು ಕೇಳ್ತೀನಿ, ಎಲ್ಲವೂ ಕೂಡ ಅವರು ಗಮನಿಸ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ಹೇಳ್ತಿದ್ದಾರೆ. ನೋಡೋಣ. ನೋಡಿ, ದೆಹಲಿಯಲ್ಲೇ ಬೀಳ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರಿಗೆ ಸಾಥನ್ನ ಕೊಡ್ತಾ ಇದ್ದಾರೆ ಅವರ ಆಪ್ತ ಬಳಗದ ಶಾಸಕರು. ಸಿದ್ದರಾಮಯ್ಯನವರಿಗೆ ಸಿಎಂ ಪಟ್ಟ ಕೊಡಬೇಕು ಅಂತ ಹೇಳಿ ಶಾಸಕರು ಆಗ್ರಹವನ್ನ ನಡೆಸ್ತಾ ಇದ್ದಾರೆ. ಒಂದು ಕಡೆ ದೆಹಲಿಯಲ್ಲಿ ನಿನ್ನೆಯಿಂದಲೂ ಕೂಡ ಸಿದ್ದರಾಮಯ್ಯನವರು ಅಲ್ಲೇ ಇದ್ದಾರೆ. ಅನಾರೋಗ್ಯದ ನೆಪವೊಡ್ಡಿ ಶಿವಕುಮಾರ್ ಅವರು ಹೋಗಿರಲಿಲ್ಲ, ಇವತ್ತು ಹೋಗಿದ್ದಾರೆ. ಸಿದ್ದರಾಮಯ್ಯನವರಿಗೆ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಜನ ಅವರ ಆಪ್ತ ಶಾಸಕರು ಸಾಥ್ ಕೊಟ್ಟಿದ್ದಾರೆ. ಸಿಎಂ ಪಟ್ಟವನ್ನ ಸಿದ್ದರಾಮಯ್ಯನವರಿಗೆ ಕೊಡಬೇಕು ಅಂತ ಹೇಳಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರು ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ಕೂಡ ಶಾಸಕರುಗಳು ಕೆಲವೊಂದಿಷ್ಟು ಜನ ತಿಳಿಸಿದ್ದಾರೆ. ವರಿಷ್ಠರ ಮೇಲೆ ಒತ್ತಡವನ್ನ ಹೇರಬೇಕು ಅನ್ನೋ ಕಾರಣಕ್ಕೋಸ್ಕರ ದೆಹಲಿಗೆ ಹೋಗಿದ್ದಾರೆ ಕೆಲವೊಂದಿಷ್ಟು ಜನ ಶಾಸಕರುಗಳು. ವರಿಷ್ಠರ ಅಧಿಕೃತ ಘೋಷಣೆಗೆ ಅಂತ ಹೇಳಿ ಸಿದ್ದರಾಮಯ್ಯನವರು ವೆಯ್ಟ್ ಮಾಡ್ತಾ ಇದ್ದಾರೆ. ಇವೆರಡೂ ಕೂಡ ಸದ್ಯದ ಮಟ್ಟಿಗೆ ಒಂದು ಕಡೆ ಸಿದ್ದರಾಮಯ್ಯನವರ ಬಣ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಬಣ. ಇದು ಎಲೆಕ್ಷನ್ ನಲ್ಲಿ ಟಿಕೆಟ್ ಅನ್ನ ಹಂಚಿಕೆ ಮಾಡೋದ್ರಿಂದ ಹಿಡಿದು ಕೂಡ ಈಗಲೂ ಕೂಡ ಮುಂದಾಗ್ತಾ ಇದೆ. ಇನ್ನು ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ರೇ. ಈಗ ಒಂದ್ ಕಡೆ ಇಬ್ಬರೂ ಬಣದ ಅಂದ್ರೆ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಆಪ್ತರು, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಆಪ್ತರು ಇಬ್ರು ಕೂಡ ದೊಡ್ಡ ಮಟ್ಟದಲ್ಲೇ ಒತ್ತಡವನ್ನ ಲಾಬಿಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಹೆಂಗ್ ಕಂಡು ಬರ್ತಾ ಇದೆ, ಯಾವ ರೀತಿಯಾಗಿ ವಾತಾವರಣ ಇದೆ ದೆಹಲಿಯಲ್ಲಿ ಸದ್ಯಕ್ಕೆ? ಶ್ರುತಿ ರಾಜ್, ಇವತ್ತು ಮಧ್ಯಾಹ್ನದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಾಜಿ ಮಾರ್ಗ್ ನಿವಾಸದಲ್ಲಿ ಎಐಸಿಸಿಯ ವೀಕ್ಷಕರು ಹಾಗೂ ಇನ್ಚಾರ್ಜ್ ಸೆಕ್ರೆಟರಿ ಮತ್ತು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಜೊತೆ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಈ ಸಭೆ ಕರ್ನಾಟಕದ ಮುಖ್ಯಮಂತ್ರಿ ಆಯ್ಕೆ ಮಾಡುವ ವಿಚಾರದಲ್ಲಿ ಮಹತ್ವದ ಸಭೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ 3 ವೀಕ್ಷಕರು ಮುಚ್ಚಿದ ಲಕೋಟೆಯಲ್ಲಿ ಶಾಸಕರ ಅಭಿಪ್ರಾಯದ ಪತ್ರವನ್ನು ಕೊಡ್ತಿರುವಂಥದ್ದು. ಯಾರ ಪರವಾಗಿ ಎಷ್ಟು ಶಾಸಕರಿದ್ದಾರೆ ಮತ್ತು ಯಾರ ವಿರುದ್ಧ ಎಷ್ಟು ಶಾಸಕರಿದ್ದಾರೆ, ಹೈಕಮಾಂಡ್ ಪರವಾಗಿ ಎಷ್ಟು ಶಾಸಕರಿದ್ದಾರೆ ಅಂತ ಹೇಳಿ ಲೆಕ್ಕಾಚಾರ ಆರಂಭವಾಗುವಂಥದ್ದು. ಈ ಶಾಸಕರ ಅಭಿಪ್ರಾಯದ ಮೇರೆಗೆ ಬಹುತೇಕ ಮುಖ್ಯಮಂತ್ರಿ ಆಯ್ಕೆ ತೀರ್ಮಾನವನ್ನು ತೆಗೆದುಕೊಳ್ತಿರುವಂಥದ್ದು. ಈಗಾಗಲೇ ಸಿದ್ದರಾಮಯ್ಯನವರ ಹೆಸರು ಬಹುತೇಕ ಅಂತಿಮಗೊಂಡಿದೆ ಅಂತ ಹೇಳಲಾಗ್ತಿದೆ. ಅಧಿಕೃತ ಘೋಷಣೆಯೊಂದೇ ಬಾಕಿ. ಇದೇ ಕಾರಣಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಏನು ಹೈಕಮಾಂಡ್ನಿಂದ ಬುಲಾವ್ ಬಂದಿರುವಂಥದ್ದು. ಇವತ್ತು ಮಧ್ಯಾಹ್ನ ನಂತರ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಆಗಮಿಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಸೋನಿಯಾ ಗಾಂಧಿ ಅವರ ಕಚೇರಿಗೆ ಕರೆ ಮಾಡಿ ಸಿದ್ದರಾಮಯ್ಯನವರು ಈಗಾಗಲೇ ಸೋನಿಯಾ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಅನ್ನು ಕೂಡ ಕೇಳಿರುವಂಥದ್ದು. ಇವತ್ತು ಮಧ್ಯಾಹ್ನದ ನಂತರ ಸಿಮ್ಲಾದಲ್ಲಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರು ಕೂಡ ನವದೆಹಲಿಗೆ ಆಗಮಿಸುತ್ತಿದ್ದಾರೆ. ಅಲ್ಲದೆ ಇದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ ಇವತ್ತು ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ವಾದ್ರರನ್ನು ಕೂಡ ಭೇಟಿ ಆಗ್ತಿದ್ದಾರೆ. ಆ ಮುಖಾಂತರ ನನ್ನನ್ನು ಮುಖ್ಯಮಂತ್ರಿ ಹುದ್ದೆಗೆ ಪರಿಗಣಿಸಿ ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಲಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ 5 ವರ್ಷ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಮತ್ತು 5 ವರ್ಷ ವಿಪಕ್ಷ ನಾಯಕರಾಗಿದ್ರು. ಹಾಗಾಗಿ 10 ವರ್ಷ ಅವರಿಗೆ ಅಧಿಕಾರವನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಈಗ ಪಕ್ಷ ಸಂಘಟನೆಯನ್ನು ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ, ಹಾಗಾಗಿ ನನ್ನನ್ನು ಏನು ಮುಖ್ಯಮಂತ್ರಿ ಹುದ್ದೆಗೆ ಪರಿಗಣಿಸಿ ಅಂತೇಳಿ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಬಳಿ ತಮ್ಮ ಬೇಡಿಕೆಯನ್ನು ಡಿಕೆ ಶಿವಕುಮಾರ್ ಅವರು ಮುಂದಿಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಅಲ್ಲದೆ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ ಸಂದರ್ಭದಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರು
ಎಲ್ಲ ಒಂದ್ ಕಡೆ ಪಕ್ಷ ಉಳಿಬೇಕು ಮತ್ತು ಪಕ್ಷ ಸಂಘಟನೆ ಆಗ್ಬೇಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ಎಂಬ ಮಾತನ್ನು ಕೂಡ ಹೇಳಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಐಟಿ ಇಡಿ ಮತ್ತು ಸಿಬಿಐ ಹೆಸರಿನಲ್ಲಿ ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ತಪ್ಪಿಸ್ತಾರೆ ಎಂಬ ಆತಂಕ ಎದುರಾಗಿರುವ ಕಾರಣಕ್ಕಾಗಿ ಐಟಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಬರೋಷ್ಟರೊಳಗಡೆ ಸೋನಿಯಾ ಗಾಂಧಿ ಅವರನ್ನ ಮೀಟ್ ಮಾಡ್ಬಿಡೋಣ ಅನ್ನೋ ಒಂದು ಲೆಕ್ಕಾಚಾರವನ್ನ ಸಿದ್ದರಾಮಯ್ಯ ಅವರು ಹಾಕೊಂಡಿದ್ದಾರೆ. ಅವ್ರಿಗೆ ಏನಾದ್ರೂ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಪರ್ಮಿಷನ್ ಸಿಕ್ಕಿದ್ಯಾ ಅಂತ ಆ ಬಗ್ಗೆ ಏನಾದ್ರೂ ಅಪ್ಡೇಟ್ಸ್ ಇದೆಯಾ ತಮಗೆ? ಶ್ರುತಿ, ಸೋನಿಯಾ ಗಾಂಧಿ ಅವರು ಸಿಮ್ಲಾಗೆ ವಿಶ್ರಾಂತಿಗೆ ಹೋಗಿರುವಂತದ್ದು. ಸಿಮ್ಲಾದಿಂದ ಬರಲಿಕ್ಕೆ ಮಧ್ಯಾಹ್ನದ ನಂತರ ಅವರು ನವದೆಹಲಿಗೆ ಆಗಮಿಸುತ್ತಾರೆ. ಹಾಗಾಗಿ ನಿನ್ನೆ ಕರೆ ಮಾಡಿ ಸೋನಿಯಾ ಗಾಂಧಿ ಅವರ ಭೇಟಿಗೆ ಅವರ ಕಚೇರಿಯಿಂದ ಈಗಾಗಲೇ ಸಮಯವನ್ನು ಕೇಳಿರುವಂತದ್ದು. ಅವರು ಸೋನಿಯಾ ಗಾಂಧಿ ಅವರು ನವದೆಹಲಿಗೆ ಬಂದ ನಂತರ ಸಮಯ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಕೂಡ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಆಗ್ತಿರ್ತಕ್ಕಂಥದ್ದು ಮತ್ತು ಪ್ರಿಯಾಂಕಾ ವಾದ್ರರನ್ನು ಕೂಡ ಭೇಟಿ ಆಗ್ತಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಮೇಲೆ ಐಟಿ ಮತ್ತು ಇಡಿ ಹಾಗೂ ಸಿಬಿಐ ಪ್ರಕರಣಗಳಿರ್ತಕ್ಕಂಥದ್ದು. ಈಗಾಗಲೇ ಐಟಿ ಮತ್ತು ಇಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಅವರಿಗೆ ಪದೇ ಪದೇ ವಿಚಾರಣೆಗೆ ನೋಟಿಸ್ ಅನ್ನು ಕೊಡ್ತಾರೆ. ಒಬ್ಬ ಮುಖ್ಯಮಂತ್ರಿ ಆದಂತವರು ಐಟಿ ಇಡಿ ಸಿಬಿಐ ಕಚೇರಿಗಳ ಮುಂದೆ ದಿನಗಟ್ಟಲೆ ಎಲ್ಲೊಂದು ಕಡೆ ನಿಂತರೆ ಅದು ಇಡೀ ದೇಶಕ್ಕೆ ಕೆಟ್ಟ ಸಂದೇಶವಾಗುತ್ತೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೊಂದು ಕಡೆ ಭ್ರಷ್ಟಾಚಾರ ಪ್ರಕರಣ ಮುನ್ನೆಲೆಗೆ ತಂದಂತಾಗುತ್ತೆ. ಆ ಮುಖಾಂತರ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ನ ವಿರೋಧಿಗಳಿಗೆ ಅಸ್ತ್ರ ಆಗುತ್ತೆ ಎಂಬ ಲೆಕ್ಕಾಚಾರ ಮುಂದಿಡ್ತಿರುವಂತದ್ದು. ಇದೇ ಕಾರಣಕ್ಕಾಗಿ ಅವರ ಸಹೋದರ ಡಿ ಕೆ ಸುರೇಶ್ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಬಳಿ ಕೂಡ ಈಗೆಲ್ಲ ಡಿ ಕೆ ಶಿವಕುಮಾರ್ ಮೇಲೆ ಏನೆಲ್ಲ ಪ್ರಕರಣಗಳು ದಾಖಲಾಗಿದ್ದಾವೆ ಎಲ್ಲವೂ ಕೂಡ ರಾಜಕೀಯ ಪ್ರೇರಿತ ಪ್ರಕರಣಗಳು, ರಾಜಕೀಯ ದ್ವೇಷದಿಂದ ಆಗಿರ್ತಕ್ಕಂಥ ಪ್ರಕರಣಗಳು. ಈ ರಾಜಕೀಯ ಪ್ರೇರಿತ ಮತ್ತು ರಾಜಕೀಯ ದ್ವೇಷದಿಂದ ಆಗಿರ್ತಕ್ಕಂಥ ಪ್ರಕರಣಕ್ಕೂ ಮತ್ತು ಮುಖ್ಯಮಂತ್ರಿ ಹುದ್ದೆಗೂ ಯಾವುದೇ ಸಂಬಂಧ ಇಲ್ಲ. ಯಾಕಂತ ಹೇಳಿದ್ರೆ ಕಳೆದ 3 ವರ್ಷದಿಂದ ಕೂಡ ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ತಂದಿದ್ದಾರೆ. ತನು ಮನ ಧನ ಎಲ್ಲವನ್ನೂ ಕೂಡ ಕಳೆದುಕೊಂಡಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು. ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ದಿನದಿಂದಲೂ ಕೂಡ 10 ವರ್ಷ ಅವಕಾಶವನ್ನು ಕೊಡಲಾಗಿದೆ. 10 ವರ್ಷ ಗೂಟದ ಕಾರನ್ನು ಕೂಡ ಕೊಡಲಾಗಿದೆ. 5 ವರ್ಷ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಮತ್ತೆ 5 ವರ್ಷ ವಿಪಕ್ಷ ನಾಯಕರಾಗಿದ್ರು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಕೊಡಬೇಕು. ಪಕ್ಷದ ನಿಷ್ಠೆಯನ್ನ ಯಾರು ವ್ಯಕ್ತಪಡಿಸಿದರೆ ನಿಷ್ಠಾವಂತ ಕಾರ್ಯಕರ್ತರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕಂತೇಳಿ ಒತ್ತಾಯ ಮತ್ತು ಒತ್ತಡವನ್ನು ಹಾಕ್ತಿರುವಂತದ್ದು. ಇದರ ಬೆನ್ನಲ್ಲೇ ಒಂದು ಕಡೆ ಸಿದ್ದರಾಮಯ್ಯ ಕಡೆಯಿಂದ ಸುಮಾರು 20ಕ್ಕೂ ಹೆಚ್ಚು ಶಾಸಕರು ಇದೀಗ ದೆಹಲಿಗೆ ಬಂದಿರುವಂತದ್ದು. ಜೊತೆಗೆ ಡಿ ಕೆ ಶಿವಕುಮಾರ್ ಪರವಾಗಿ ಇಬ್ಬರನ್ನ ಕೂರಿಸಿಕೊಂಡು ಸೋನಿಯಾ ಗಾಂಧಿ ಅವರು ಬಂದ ಮೇಲೆ ಖರ್ಗೆ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಅನ್ನು ನಡೆಸಿ ಇಬ್ಬರನ್ನ ಕೂಡ ಒಂದೇ ಕಡೆಯಲ್ಲಿ ಕೂರಿಸಿ ಸಮಾಧಾನ ಮಾಡಿ ಒಬ್ಬರನ್ನ ಓಲೈಕೆಯನ್ನ ಮಾಡಿ ಒಬ್ಬರಿಗೆ ಯಾರಿಗಾದ್ರೂ ಕೊಡುವಂತಹ ಚಾನ್ಸಸ್ ಗಳು ಕಂಡು ಬರ್ತಾ ಇದೆಯಾ? ಹೆಂಗ್ ಕಂಡು ಬರ್ತಾ ಇದೆ ಆ ವಿಚಾರದಲ್ಲಿ? ಸದ್ಯಕ್ಕೆ ಈಗಾಗಲೇ ಸಿದ್ದರಾಮಯ್ಯ ಹೆಸರು ಮುನ್ನೆಲೆಗೆ ಬಂದಿರುವಂತದ್ದು. ಮೂಲಗಳ ಪ್ರಕಾರ ಅವರನ್ನೇ ಮುಖ್ಯಮಂತ್ರಿ ಮಾಡ್ತಾರಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಕೂಡ ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕಂತೇಳಿ ಪಟ್ಟು ಹಿಡಿದಿರುವಂತದ್ದು. ಹಾಗಾಗಿ ಎಲ್ಲೊಂದು ಕಡೆ ಒಂದಷ್ಟು ಅಮಿಕಬಲ್ ಸೆಟಲ್ಮೆಂಟ್ ಅಂದ್ರೆ ಅಧಿಕಾರದ ಹಂಚಿಕೆ ವಿಚಾರ ಮತ್ತು ಒಂದಷ್ಟು ಡಿ ಕೆ ಶಿವಕುಮಾರ್ಗೆ ಹೆಚ್ಚಿನ ಅವಕಾಶಗಳನ್ನು ಕೊಡುವ ಬಗ್ಗೆ ಕೂಡ ಚರ್ಚೆ ಆಗ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಎಲ್ಲೊಂದು ಕಡೆ ಈ ಬಾರಿ ಸರ್ಕಾರ ಬಂದ್ರೆ ಒಬ್ಬರು ಲಿಂಗಾಯತರು, ಒಬ್ಬರು ಒಕ್ಕಲಿಗರು, ಒಬ್ಬರು ದಲಿತರು, ಮತ್ತೊಬ್ಬರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತವ್ರನ್ನ ಇಲ್ಲ ಅಂದ್ರೆ ಅಥವಾ ಅಲ್ಪಸಂಖ್ಯಾತರ ಯಾರಾದ್ರೂ ಒಬ್ಬರನ್ನ ಡಿಸಿಎಂ ಮಾಡಬೇಕು ಅಂತ ಹೇಳಿ ಲೆಕ್ಕಾಚಾರದಲ್ಲಿದ್ರು. ಆದ್ರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಲಿಲ್ಲ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಮಾತ್ರ ಡಿಸಿಎಂ ಮಾಡುವಂತದ್ದು. ಯಾಕಂತ ಹೇಳಿದ್ರೆ ಅವರು ಕೇಳಿದಂತ ಜಲಸಂಪನ್ಮೂಲ ಸಚಿವ ಖಾತೆ ಮತ್ತು ಇಂಧನ ಖಾತೆಯನ್ನು ಕೊಡುವ ಮುಖಾಂತರ ಅವರು ಹೇಳಿದಂತವರಿಗೆ 5ಕ್ಕೂ ಹೆಚ್ಚು ಜನ ಶಾಸಕರಿಗೆ ಮಂತ್ರಿ ಮಾಡೋ ಸಂಬಂಧಪಟ್ಟ ಈಗಾಗಲೇ ಚರ್ಚೆ ಆರಂಭವಾಗಿರುವಂತದ್ದು. ಮಧ್ಯಾಹ್ನ ವೀಕ್ಷಕರ ಸಭೆಯ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿಯ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಸೇರಿದಂತೆ ರಾಹುಲ್ ಗಾಂಧಿ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ. ಚರ್ಚೆ ಮಾಡಿದ ನಂತರ ಅವರ ಒಪಿನಿಯನ್ ತೆಗೆದುಕೊಂಡು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೊತೆ ಇವತ್ತು ರಾತ್ರಿ ಮುಖಸ್ತುತಿಯ ಸಭೆಯನ್ನು ಮಾಡಿಸಲಿದ್ದಾರೆ. ಅನಂತರ ಇಬ್ಬರನ್ನು ಕೂಡ ಕನ್ವಿನ್ಸ್ ಮಾಡಿ ಯಾರು ಮುಖ್ಯಮಂತ್ರಿ ಅಂತೇಳಿ ಘೋಷಣೆಯನ್ನ ಇವತ್ತು ರಾತ್ರಿ ಒಳಗಡೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಶ್ರುತಿ, ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಕರ್ನಾಟಕದಲ್ಲೇ ಮೊಟ್ಟ ಮೊದಲು AR/VR ತಂತ್ರಜ್ಞಾನ, ಅತ್ಯಾಧುನಿಕ ತಂತ್ರಜ್ಞಾನ ಕೂಡ ನಮ್ಮಲ್ಲಿ ಇರುವಂಥದ್ದು. ಈ ಅನುಭವ ನಿಮಗೆ ಬೇರೆ ಯಾವ ಸುದ್ದಿವಾಹಿನಿಯಲ್ಲೂ ಸಿಗೋದಿಲ್ಲ. ವೆಲ್ಕಮ್ ಬ್ಯಾಕ್. ಸಿದ್ದರಾಮಯ್ಯನವರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಹಿಂದೆ ಸಮ್ಮಿಶ್ರ ಸರ್ಕಾರ ಬಿದ್ದೋಯ್ತು, ಸಮ್ಮಿಶ್ರ ಸರ್ಕಾರ ಕಳೆದುಕೊಂಡಿದ್ದು ಯಾರಿಂದ ಅನ್ನೋ ಪ್ರಶ್ನೆಗಳನ್ನ ಕೇಳ್ತಾರೆ. ಸಿದ್ದರಾಮಯ್ಯನವರ ವಿರುದ್ಧ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಅನ್ನೋದು ಇವರ ಮಾತಿನ ಮುಖಾಂತರ ಗೊತ್ತಾಗ್ತಾ ಇದೆ. ಸೊ ಅದನ್ನೆಲ್ಲ ನಾನು ಈಗ ಮಾತನಾಡೋದಿಲ್ಲ. ಪರೋಕ್ಷವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಕಿಡಿಕಾರಿದ್ದಾರೆ. ಈಗ ಗೆದ್ದಾಗಿದೆ, ಭರವಸೆಗಳನ್ನ ಈಡೇರಿಸೋದಷ್ಟೇ ನಮ್ಮ ಮುಂದಿರುವಂತಹ ಗುರಿ ಈಗ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗೋದಕ್ಕೂ ಮುಂಚೆ ಕೊಟ್ಟಂತಹ ಹೇಳಿಕೆಗಳಿವೆ. I don't want to comment what has happened earlier, how it happened. See, that is a closed chapter. We had formed the government, we lost the government, we lost a coalition government. Who is responsible? Who is responsible for the victory? Who is responsible for the loss? There is no question of speaking now.
Let us not sell the story. Let us sell the future now. The people of Karnataka's commitment promises what we have done. I don't want to comment what has happened earlier, how it happened. ದೆಹಲಿಗೆ ತೆರಳೋದಕ್ಕೂ ಮುನ್ನ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಮಾತನಾಡಿದ್ರು. ನಾನು ದೆಹಲಿಗೆ ಹೋಗ್ತಾ ಇದ್ದೇನೆ, ನನಗೆ ಒಬ್ಬನಿಗೆ ಬರೋದಕ್ಕೆ ಅವರು ಹೇಳಿದ್ದಾರೆ, ಹೋಗ್ತಿದ್ದೇನೆ. ಕಾಂಗ್ರೆಸ್ ಪಕ್ಷ ನಮ್ಮ ದೇವಸ್ಥಾನ ಇದ್ದಂಗೆ, ಅದೇ ನಮ್ಮ ಶಕ್ತಿ, ಏನಾಗುತ್ತೋ ನೋಡೋಣ ಅಂತಂದ್ರು. ನಾನು ದೆಹಲಿಗೆ ಓಡ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನೀವು ಒಬ್ಬನೇ ಬರಬೇಕು ಅಂತ ನನಗೆ ಸೂಚನೆ ಕೊಟ್ಟಿದ್ದಾರೆ. ನಾನೊಬ್ಬನೇ ದೆಹಲಿಗೆ ಹೋಗ್ತಾ ಇದ್ದೀನಿ. ಆರೋಗ್ಯಕರವಾಗಿದ್ದೀನಿ. ನನ್ನ ಆರೋಗ್ಯ ಬಹಳ ಉತ್ತಮವಾಗಿದೆ. ಕಾಂಗ್ರೆಸ್ ಪಕ್ಷ ನನ್ನ ದೇವಸ್ಥಾನ, ನಮ್ಮ ಕಾಂಗ್ರೆಸ್ ಮಂದಿರ. ಸೊ ಕಾಂಗ್ರೆಸ್ ಪಕ್ಷನೇ ನಮಗೆ ದೊಡ್ಡ ಶಕ್ತಿ. ಸೊ ಅದರಿಂದ ಯಾರಿಗೂ ಅಂತಕ ಬೇಡ. ಇವತ್ತು ನಾನು ಕಾಂಗ್ರೆಸ್ ಪಕ್ಷ ನಾವೆಲ್ಲ ಸೇರಿ ಜನ ನಮ್ಗೇನು ಆಶೀರ್ವಾದ ಕೊಟ್ಟಿದ್ದಾರೆ, ಏನು ಮಾತು ಕೊಟ್ಟಿದ್ದಾರೆ, ಏನು ಜನ ನಮ್ಮ ನಂಬಿಕೆ ಇಟ್ಟಿದ್ದಾರೆ, ಆ ನಂಬಿಕೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ಲಿಕ್ಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಒಂದು ಕಡೆ ಹೈಕಮಾಂಡ್ನ ಬುಲಾವಣೆ ಮೇರೆಗೆ ಡಿಕೆ ಶಿವಕುಮಾರ್ ಅವರು ದೆಹಲಿಯತ್ತ ಈಗಾಗಲೇ ಹೋಗ್ತಾ ಇದ್ದಾರೆ. ಸೊ ಹೋಗೋದಕ್ಕೂ ಮುಂಚೆ ಕೆಲವೊಂದಿಷ್ಟು ವಿಶ್ವಾಸಗಳನ್ನ ವ್ಯಕ್ತಪಡಿಸಿದ್ರು. ಹೈಕಮಾಂಡ್ ಮೇಲೆ ನನಗೆ ನಂಬಿಕೆ ಇದೆ, ಹಾಗೆ ಹೀಗೆ ಅನ್ನೋ ಒಂದು ವಿಚಾರಗಳನ್ನ ಹೇಳ್ತಾ ಇದ್ರು. ಅಂದ್ರೆ ಈಗಲೂ ಕೂಡ ಸಿಎಂ ಪಟ್ಟವನ್ನ ಬಿಟ್ಕೊಡ್ಲಿಕ್ಕೆ ಅವ್ರು ಮುಂದಾಗ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಅವ್ರ ಮಾತಿನಿಂದ. ಡಿಕೆ ಶಿವಕುಮಾರ್ ನಿನ್ನೆವರೆಗೂ ಕೂಡ ಸೈಲೆಂಟ್ ಆಗಿದ್ರು. ಇವತ್ತು ಕೊಟ್ಟಿರುವಂತಹ ಒಂದಷ್ಟು ಹೇಳಿಕೆಗಳು ಸಿದ್ದರಾಮಯ್ಯ ಅವರಿಗೆ ಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಂತೆ ಇದೆ. ಯಾಕೆಂದ್ರೆ ಮೊದಲಿಗೆ ಒಂದು ವಿಚಾರವನ್ನ ಹೇಳ್ತಾರೆ, ಹೈಕಮಾಂಡ್ ನನ್ನ ಒಬ್ಬನಿಗೆ ಬರಕ್ಕೆ ಹೇಳಿದೆ, ನಾನು ಒಬ್ಬನೇ ಹೋಗ್ತಾ ಇದ್ದೀನಿ, ನನ್ನ ಜೊತೆ ಯಾರು ಬರ್ತಾ ಇಲ್ಲ ಅನ್ನುವಂತ ಮಾತು. ಈ ವಿಚಾರ ಯಾಕೆ ಹೇಳಿದ್ದಾರೆ ಅಂದ್ರೆ ಡಿಕೆ ಶಿವಕುಮಾರ್ ಹೇಗೆ ಕರೆಯನ್ನ ಮಾಡಿದೆ ಹೈಕಮಾಂಡ್, ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಕರೆಯನ್ನ ಮಾಡಿದೆ. ಕರೆಯನ್ನ ಮಾಡಿ ಸಿದ್ದರಾಮಯ್ಯ ಕೂಡ ಒಬ್ಬರೇ ಬರುವಂತ ಹೇಳಿತ್ತು. ಆದ್ರೆ ಸಿದ್ದರಾಮಯ್ಯ ಅವರು ಜೊತೆಗೆ ಒಂದಷ್ಟು ಹಿರಿಯ ಶಾಸಕರನ್ನ ಒಂದು ದಂಡನ್ನೇ ಕರ್ಕೊಂಡು ಹೋಗಿ ಒಂದು ಸಿಎಂ ಸ್ಥಾನಕ್ಕಾಗಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿರುವಂತಹ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾನು ಒಬ್ಬನಿಗೆ ಬರಕ್ಕೆ ಹೇಳಿದೆ, ನಾನು ಒಬ್ಬನೇ ಹೋಗ್ತಾ ಇದ್ದೀನಿ, ನನ್ನ ಜೊತೆ ಯಾರು ಇಲ್ಲ ಅನ್ನುವಂತ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟು ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅದಾದ ಬಳಿಕ ಏರ್ಪೋರ್ಟ್ ತೆರಳುವಂತಹ ವೇಳೆಯಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಇದೆಯಲ್ಲ, ಇದು ಸಾಕಷ್ಟು ಒಂದು ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಜೊತೆಗೆ ಸಿದ್ದರಾಮಯ್ಯ ಅವರ ಒಂದು ಬಳಕು ಕೂಡ ಒಂದು ಟಾಂಗ್ ಅನ್ನ ಕೊಟ್ಟಂಗಾಗಿದೆ. ಯಾಕೆಂದ್ರೆ ಸಮ್ಮಿಶ್ರ ಸರ್ಕಾರ ಈಗ JDS ಮತ್ತು ಕಾಂಗ್ರೆಸ್ ಸೇರಿ ಸಮ್ಮಿಶ್ರ ಸರ್ಕಾರವನ್ನು ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಸುಭದ್ರವಾಗಿದ್ದಂತಹ ಸಂದರ್ಭದಲ್ಲಿಯೇ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಂತಹ 17 ಜನ ಶಾಸಕರು ಪಕ್ಷವನ್ನ ಬಿಟ್ಟು ಬಿಜೆಪಿಯನ್ನ ಸೇರಿದ್ರು. ಸೊ ಹಾಗೆ ಸರ್ಕಾರ ಆಡಳಿತದಲ್ಲಿದ್ದಂತಹ ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ಇಳಿಸಂತವ್ರಿಗೆ ಸಿಎಂ ಪೋಸ್ಟ್ ಅನ್ನ ಕೊಡ್ಬೇಕಾ, ಅಥವಾ ಇಷ್ಟು ಕಷ್ಟಪಟ್ಟು ಅಂದ್ರೆ ಪಾತಾಳಕ್ಕೆ ಮುಳುಗ್ತಾ ಇದ್ದಂತಹ ಕಾಂಗ್ರೆಸ್ ಅನ್ನ ಇಷ್ಟೆಲ್ಲ ಸಂಘಟನೆ ಮಾಡಿ ಪ್ರಚಂಡ ಬಹುಮತ ಪಡ್ಕೊಂಡಿರುವಂತ ನನಗೆ ಸಿಎಂ ಸ್ಥಾನವನ್ನ ಕೊಡ್ಬೇಕಾ ಅನ್ನುವಂತ ನಿಟ್ಟಿನಲ್ಲಿ ಒಂದು ಟಾಂಗ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಸೊ ಇವತ್ತು ದೆಹಲಿಗೂ ಕೂಡ ಹೋಗಿದ್ದಾರೆ. ನಿನ್ನೆ ಹೋಗ್ಬೇಕಾಗಿತ್ತು, ಆದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಇಲ್ಲದಂತ ಕಾರಣ ಇವರು ಹೋಗಿರ್ಲಿಲ್ಲ. ಇವತ್ತು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ದೆಹಲಿಗೆ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಮೊದಲು ಹೋಗುವಂತ ಡಿಕೆಶಿ ಅವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ACC ಅಧ್ಯಕ್ಷರ ಜೊತೆ ಒಂದು ಮೀಟಿಂಗ್ ಅನ್ನ ಕೂಡ ಮಾಡ್ತಾರೆ. ಸೊ ಆ ಮೀಟಿಂಗ್ ಅಲ್ಲಿ ಬಂದಂತಹ ಶಾಸಕರು ಕೊಟ್ಟಿರುವಂತಹ ಪ್ರತಿಕ್ರಿಯೆಗಳೇನಿದೆಯಲ್ಲ ಅದೆಲ್ಲವನ್ನ ಕೂಡ ಚರ್ಚೆ ಆಗುತ್ತೆ. ಚರ್ಚೆ ಆಗಿ ಮೊದಲ ಸಿಎಂ ಸ್ಥಾನ ಸಂಪೂರ್ಣವಾಗಿ ಡಿಕೆ ಅವರಿಗೆ ಕೊಡ್ಬೇಕಾ ಅಥವಾ ಸಿದ್ದರಾಮಯ್ಯ ಅವರಿಗೆ ಕೊಡ್ಬೇಕಾ, ಸಿದ್ದರಾಮಯ್ಯ ಅವರಿಗೆ ಮೊದಲ ಒಂದು ಸಿಎಂ ಸ್ಥಾನವನ್ನ ಕೊಡೋದಾಯ್ತು ಅಂತಂದ್ರೆ ಸೊ ಇವರಿಗೆ ಏನೆಲ್ಲ ಒಂದು ಬೇಡಿಕೆಗಳಿದೆ ಅದಕ್ಕೆ ಡಿಕೆ ಒಪ್ತಾರ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಕಾಂಗ್ರೆಸ್ ನಲ್ಲಿ ಯಾರು ಸಿಎಂ ಆಗ್ತಾರೆ ಅನ್ನುವಂತ ವಿಚಾರಕ್ಕೆ ಇವತ್ತು ಫುಲ್ ಸ್ಟಾಪ್ ಬೀಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಶ್ರುತಿ, ಓಕೆ ಶಿವಪ್ರಸಾದ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ನೋಡೋಣ ಕ್ಷಣದ ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಕೇಂದ್ರದಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಸತತ 9 ವರ್ಷಗಳನ್ನು ಪೂರೈಸಿದೆ. ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ದೇಶದ 71,000 ಜನರಿಗೆ ಉದ್ಯೋಗ ಪ್ರಮಾಣ ಪತ್ರವನ್ನು ವಿತರಿಸಿದ್ದಾರೆ. ರೋಜ್ಗಾರ್ ಮೇಳದ ಮೂಲಕ ನೇಮಕಾತಿ ಪತ್ರವನ್ನು ವಿತರಣೆ ಮಾಡಲಾಗ್ತಾ ಇದೆ. ದೇಶದ 45 ಸ್ಥಳಗಳಲ್ಲಿ ಈ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಲಾಗಿದೆ. 2024ರ ಒಳಗೆ 10 ಲಕ್ಷ ಉದ್ಯೋಗ ಸೃಷ್ಟಿಯ ಭರವಸೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿತ್ತು. ಅದರಲ್ಲಿ ಈವರೆಗೆ 2.9 ಲಕ್ಷ ಜನರಿಗೆ ಉದ್ಯೋಗವನ್ನು ಕೊಡಲಾಗಿದೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಮೊದಲು ಸರ್ಕಾರಿ ಕೆಲಸಕ್ಕೆ ಅರ್ಜಿ ಹಾಕೋದು ಕಷ್ಟ, ಫಾರಂ ಪಡೆಯೋದಕ್ಕೆ ಗಂಟೆಗಟ್ಟಲೆ ಸರತಿ ಸಾಲಲ್ಲಿ ನಿಲ್ಲಬೇಕಾಗಿತ್ತು. ಇವತ್ತು ಫಲಿತಾಂಶಗಳಿಗೆ ಅರ್ಜಿ ಸಲ್ಲಿಸುವ ಸಂಪೂರ್ಣ ಪ್ರಕ್ರಿಯೆ ಕೂಡ ಆನ್ಲೈನ್ ಆಗಿದೆ. ಈಗ ಗ್ರೂಪ್ ಸಿ ಮತ್ತು ಡಿ ಹುದ್ದೆಗಳಿಗೆ ಯಾವುದೇ ಸಂದರ್ಶನದ ಅಗತ್ಯ ಇಲ್ಲ. ಇದು ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತದ ಸಾಧ್ಯತೆಗಳನ್ನು ಕೊನೆಗೊಳಿಸಿದೆ ಅಂತ ಹೇಳಿದ್ರು.
ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.